ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಈ ಒಂದು ಗೌರವಾನ್ವಿತ ವಿಧಾನಮಂಡಲದಲ್ಲಿ ತಾವು ಈ ಒಂದು ಅಧ್ಯಕ್ಷ ಪೀಠದಲ್ಲಿ ಈ ಒಂದು ಹೊಸ ಒಂದು ಸರ್ಕಾರ ರಚನೆ ಆದ ನಂತರ ಸದನದ ಗೌರವಾನ್ವಿತ ಎಲ್ಲ ಸದಸ್ಯರ ಭಾವನೆಗಳಿಗೆ ಸ್ಪಂದಿಸಿ ವಿಶೇಷವಾಗಿ ವಿರೋಧ ಪಕ್ಷಗಳಿಗೂ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅತ್ಯಂತ ನಿಷ್ಪಕ್ಷಪಾತವಾಗಿ ತಾವೇನು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀರಿ. ಈ ರೀತಿಯ ಒಂದು ಘಟನೆಯ ಮುಖಾಂತರ ಇವತ್ತು ತಮ್ಮ ಮನಸ್ಸಿಗೆ ಘಾಸಿಯಾಗಿರ್ತಕ್ಕಂಥದ್ದಕ್ಕೆ ಮೊದಲನೇದಾಗಿ ನಾವು ವಿಷಾದ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರು. ಇವತ್ತಿನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸದನದ ಈ ಭಾಗ ಆ ಭಾಗದ ಹಲವಾರು ಗೌರವಾನ್ವಿತ ಸದಸ್ಯರು ಅವರವರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಘಟನೆ ನಡೆದಂತ ಒಂದು ಪ್ರತಿಯೊಂದು ಘಟ್ಟದಲ್ಲೂ ಪ್ರತಿಯೊಂದು ಮಾಹಿತಿಗಳು ನನಗೇನು ಬಂದಿರತಕ್ಕಂಥದ್ದಿದೆ, ತಮ್ಮ ಗಮನಕ್ಕೆ ತಂದಿದ್ದೇನೆ. ಶಿವಕುಮಾರ್ ಅವರು ಮತ್ತು ಎಚ್ ಕೆ ಪಾಟೀಲ್ರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು. ತಮ್ಮ ಭಾವನಾತ್ಮಕವಾದಂತಹ ತಮ್ಮ ಭಾವನೆಗಳನ್ನು ಅವರು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಬಹುಶಃ ಸದನದ ಎಲ್ಲಾ ಸದಸ್ಯರಲ್ಲೂ ಇದೆ. ತಾವೊಂದು ರೀತಿ ಭಾವನಾತ್ಮಕವಾದಂಥ ಜೀವಿ. ಕೆಲವು ವಿಷಯಗಳನ್ನು ಅತ್ಯಂತ ಸೂಕ್ಷ್ಮವಾಗೂ ತೆಗೆದುಕೊಳ್ತಕ್ಕಂಥವ್ರು, ಒಂದು ಸಣ್ಣ ಘಟನೆಗಳನ್ನು. ಅದರಿಂದಲೇ ಬಹುಶಃ ಶಿವಕುಮಾರ್ ಅವರು ಎಚ್ ಕೆ ಪಾಟೀಲ್ ಏನು ಪ್ರಸ್ತಾಪ ಮಾಡಿದ್ರು, ತಾವು ಏನಾದರೂ ತಮ್ಮ ಒಂದು ಭಾವನೆಗಳಿಗೆ ಧಕ್ಕೆ ಬಂದಿದೆ ಅಂತೇಳಿ ಕೆಲವು ತೀರ್ಮಾನ ಮಾಡಿಬಿಟ್ರೆ ಸ್ವಲ್ಪ I just rose up and there. Your speaker, you will go out, you will resign today. Anta. That is the information what I got. It may be true or not. That is what I just requested him. ಆ ಸ್ಥಾನದಲ್ಲಿ ಕೂತ್ಕೊಂಡು ದಯವಿಟ್ಟು you should be bold hearted ಅಂತ. ನಾನು ಅವತ್ತಿನ ದಿನ emotional is very hard in taking decisions also. Resignation would have not been answered. I don't agree with ಸಭಾಧ್ಯಕ್ಷರೇ, ನಾನು ಅವತ್ತು ತಮಗೆ ಪತ್ರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲೇ ಮನವಿ ಮಾಡಿದೆ. ತಾವು ಏನಾದರೂ ಇವತ್ತು ನನ್ನ ಹೆಸರು ಬಂದಂತ ಹಿನ್ನೆಲೆಯೊಳಗೆ ಈ ಒಂದು ಪ್ರಕರಣದಲ್ಲಿ ನಾನು ಸಂಪೂರ್ಣವಾಗಿ ಸತ್ಯ ಹೊರಗೆ ಬರೋವರೆಗೂ ಹೊರಗಿರ್ತೀನಿ ಅಂತಕ್ಕಂಥ ರೀತಿಯ ತೀರ್ಮಾನ ಮಾಡಿದ್ರೆ ನಮ್ಮೆಲ್ಲರಿಗೂ ಕಷ್ಟ ಆಗಬಹುದು. ದಯವಿಟ್ಟು ಅಂತ ನಿರ್ಧಾರ ಮಾಡಬೇಡಿ ಅಂತ ನಾನು ಅವತ್ತೇ ಮನವಿ ಮಾಡಿದ್ದೇನೆ. ಇದರಲ್ಲಿ ನಿಮ್ಮ ಬಗ್ಗೆ ಬಹುಶಃ ಸಂಘ ಎಲ್ಲಾ ಸದಸ್ಯರು ಇವತ್ತೇನು ಸಂಪೂರ್ಣವಾದಂಥ ಅಚಲವಾದಂಥ ಗೌರವ ವಿಶ್ವಾಸಗಳನ್ನು ಇಟ್ಟಿದ್ದಾರೆ. ಎರಡೂ ಭಾಗದಿಂದ ಇವತ್ತು ತಮ್ಮ ನಡವಳಿಕೆಯ ಬಗ್ಗೆ, ತಮ್ಮ ಪ್ರಾಮಾಣಿಕತೆಯ ಬಗ್ಗೆ ಎಲ್ಲರೂ ಒಂದು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರೇ, ಈಶ್ವರಪ್ಪನವರು ಹೇಳೋದು ಸಮಗ್ರವಾದಂಥ ತನಿಖೆ ಆಗಬೇಕು ಅಂತ ಹೇಳಿ ನಾನು ಒಪ್ತೇನೆ. ಅದಕ್ಕೆ ಇಲ್ಲಿ ಕಳೆದ ಮೈತ್ರಿ ಸರ್ಕಾರ ರಚನೆ ಆದಂಥ ದಿವಸದಿಂದ ಪ್ರತಿದಿನ ನಡೀತಿರ್ತಕ್ಕಂಥ ಘಟನೆಗಳೇನಿದೆ, ಮಾಧ್ಯಮದ ಮಿತ್ರರುಗಳು ಈ ಸರ್ಕಾರದ ಅವಧಿಯ ಗಡುವುಗಳನ್ನು ಬಹುಶಃ ದಾಖಲೆಯ ರೀತಿಯಲ್ಲೇ ಪ್ರತಿದಿನ ಪ್ರಕಟ ಮಾಡಿರತಕ್ಕಂಥದ್ದು ನೋಡಿದ್ದೀನಿ ಅಧ್ಯಕ್ಷ. ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ, ಈ ಸರ್ಕಾರ ಇವತ್ತು ಹೋಗ್ಬೋದು, ನಾಳೆ ಹೋಗ್ಬೋದು, ಗಡುವುಗಳನ್ನು ಕೊಟ್ಕೊಂಡು ಬಂದಂಥ ಘಟನೆಗಳೇನಿದೆ ನಾನು ಅದೆಲ್ಲ ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ. ತಾವೊಂದು ಮಾತು ನನಗೆ ಕೊಟ್ಟಿದ್ದೀರಿ, ಸಲಹೆ ಕೊಟ್ಟಿದ್ದೀರಿ, ಸೂಚನೆ ಅಂತಕ್ಕಂಥ ಪದ ಬಳಸಲ್ಲ ಅಂತ ಇದೆ. ನಿಮಗೆ ಎಲ್ಲಾ ರೀತಿಯ ಅಧಿಕಾರ ಇದೆ. ಇವತ್ತು ನಡೀತಾ ಇರತಕ್ಕಂಥ ಘಟನೆಗಳೇನಿದೆ, ಶಿವಕುಮಾರ್ ಅವರು ಹೇಳಿದಂಥ ರೀತಿಯಲ್ಲಿ ಶಾಸಕರು ಅಂದರೆ ಪರಿಸ್ಥಿತಿಗಳು ಅವಾಗ ಏನಾಗಿದೆ, ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥ ಅವರ ಕ್ಷೇತ್ರದ ಮತದಾರರಿಗೂ ಎಲ್ಲ ಒಂದು ಕಡೆ ಪ್ರತಿಯೊಬ್ಬರ ಶಾಸಕರುಗಳ ಮೇಲೆ ಅನುಮಾನಗಳು ಬರತಕ್ಕಂಥ ರೀತಿಯ ಭಾವನೆಗಳು ನಿರ್ಮಾಣ ಆಗಿದೆ. ಇದು ಒಂದು ಭಾಗ. ಮತ್ತು ಹಲವಾರು ರೀತಿಯ
ಘಟನೆಗಳೇನು ನಡೆದಿದೆ, ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷೆ. ತಮ್ಮ ಒಂದು ಹೆಸರಲ್ಲಿ ಬಂದಂತ ಹಿನ್ನೆಲೆ ಒಳಗೆ ಇವತ್ತು ತಾವೇನು ನನಗೆ ಸಲಹೆ ಕೊಟ್ಟಿದ್ದೀರಿ, ಒಂದು SIT ಮುಖಾಂತರ ಒಂದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತ ಹೇಳಿ, ಸಂಪೂರ್ಣವಾದಂಥ ಈ ಒಂದು ರಾಜ್ಯದ ಗೌರವಾನ್ವಿತ ಶಾಸಕರುಗಳ ಗೌರವವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಈ ಸರ್ಕಾರದ ಅಭದ್ರತೆ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ರ ಮುಖಾಂತರವೇ ಕೆಲವು ಪ್ರಕರಣಗಳೇ ನಡೀತಾ ಇದೆ. ಸರ್ಕಾರ ಇವತ್ತು ಜನಸಾಮಾನ್ಯರ ಬದುಕಿನ ಜೊತೆ ನಾವೆಲ್ಲರೂ ಚೆಲ್ಲಾಟ ಆಡ್ತಾ ಇದ್ದೇವೆ. ಪ್ರತಿಯೊಬ್ಬರಲ್ಲೂ ಈ ನಾಡಿನ ಜನತೆಯ ಬಗ್ಗೆ ಗೌರವವನ್ನ ಇವತ್ತು ನಾವು ಅವರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಒಂದು ಪ್ರಚಾರಗಳು ದೊರಕ್ತಾ ಇರತಕ್ಕಂಥದ್ದನ್ನು ನಾನು ಕಾಣ್ತಾ ಇದ್ದೇನೆ. ಇದಕ್ಕೆ ಒಂದು ಅಂತಿಮ ಇತಿಶ್ರೀ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಬಹುಶಃ ನಿಮ್ಮ ಹೆಸರು ಇಲ್ಲಿ ಮಧ್ಯದಲ್ಲಿ ಬಂದಿದೆಯೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಂಥ ಒಂದು ಸ್ಥಿತ್ಯಂತರಗಳಿಗೆ ಅಂತಿಮವಾದಂಥ ಇತಿಶ್ರೀ ಆಡತಕ್ಕಂಥ ನಿಟ್ಟಿನಲ್ಲೇ ಇವತ್ತು ಈ ಒಂದು ಪ್ರಕರಣ ಏನಾಗಿದೆ, ನನಗೆಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ನೋವಿದೆ. ಯಾಕೆಂದರೆ ನೀವು ಕಳೆದ 2 ದಿನ ಒಂದು ಮಾತು ಹೇಳಿದ್ರಿ, ಶನಿವಾರ ಭಾನುವಾರ ವಿಧಾನಸಭೆ ಕಲಾಪಗಳಿರಲಿಲ್ಲ, ಶುಕ್ರವಾರ ಬಂದಂತ ಈ ಒಂದು ವಿಷಯದ ಬಗ್ಗೆ 2 ದಿನ ನಾನು ಎಷ್ಟು ಮನನೊಂದಿದ್ದೇನೆ ಅಂತಕ್ಕಂಥ ಮಾತು ಹೇಳಿದ್ರಿ. ಇಂಥ ಒಂದು ಪರಿಸ್ಥಿತಿಗೆ ನಾವು ನಿಮ್ಮನ್ನು ದುಡಿದಿರ್ತಕ್ಕಂಥದ್ದಕ್ಕೂ ನಾನು ವಿಷಾದ ವ್ಯಕ್ತಪಡಿಸ್ತಾ ಇದರ ಒಂದು ಸತ್ಯಾಸತ್ಯತೆಗಳನ್ನು ಹೊರಗೆ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು SITಯ ರಚನೆ ಮಾಡತಕ್ಕಂಥದ್ರಲ್ಲಿ ಎಲ್ಲಾ ರೀತಿಯ ಸಮಗ್ರವಾದಂಥ ಇದರ ಮೂಲಗಳೇನಿದ್ದಾವೆ ಇದೆಲ್ಲವನ್ನು ಹೊರಗೆ ತರತಕ್ಕಂಥ ನಿಟ್ಟಿನಲ್ಲೇ ಇವತ್ತು ಸದನದ ಒಂದು ಸದಸ್ಯರ ಅನುಮತಿಯೊಂದಿಗೆ, ತಮ್ಮ ಅನುಮತಿಯೊಂದಿಗೆ ಇವತ್ತು ಸುದೀರ್ಘವಾದಂಥ ಒಂದು ತನಿಖೆಗೆ ಆದೇಶ ಮಾಡತಕ್ಕಂಥದ್ದಕ್ಕೆ ತಮ್ಮ ಅನುಮತಿಯನ್ನು ನಾನು ಕೋರ್ತಾ ಇದ್ದೇನೆ. ಸರ್, ಮಾನ್ಯ ಅಧ್ಯಕ್ಷರೇ, ತಾವು ತಗೊಂಡ ತೀರ್ಮಾನಕ್ಕೆ ನಾವು ಬದ್ಧರಿರ್ತೇವೆ, ಪ್ಲೀಸ್. ಆದರೆ ನಮ್ಮದೊಂದು ಮನವಿ, ಇದರಲ್ಲಿ ಅವರು ಪಾರ್ಟಿನೇ, ನಾನು ನೇರವಾಗಿ ಮಾತಾಡೋದು. ಅವರ ಈ ಗೊಂದಾಟ್ಲ ನಿಮ್ಮವರೆಗೂ ಬರೋದು ಬೇಡ ಅನ್ನೋದೇ ನಮ್ಮ ಆಲೋಚನೆ. ಯಾವುದೇ ತನಿಖೆ ನಿಷ್ಪಕ್ಷಪಾತವಾಗಿ ತಾವು ನೇಮಿಸೋ ಟೀಮಿಂದ ಆಗಲಿ ಅಂತ ನಮ್ಮ ಮನವಿ. ನಮ್ಗೆ ವಿಶ್ವಾಸ ಇಲ್ಲ ಆ ಸರ್ಕಾರದವ್ರು ಮಾಡೋ ತನಿಖೆನಲ್ಲಿ, ನಮಗಿಲ್ಲ. ನಾವು ವಿ ಆರ್ ಕ್ಲಿಯರ್. ಸರ್ಕಾರದ ಮೇಲೆ ಮಾಡೋ ಇಷ್ಟ ಇಲ್ಲ, ಸೀಮಿತ. ಹಂಗಾರೆ ವ್ಯವಸ್ಥೆ ನಿಮಗೆ ನಂಬಿಕೆ ಇಲ್ಲ ಸರ್. ಎರಡನೇದು ತಮಗೆ ಸೀಮಿತವಾಗಿ ತಾವೇನು ವಿಷಯ ರೈಸ್ ಮಾಡಿದ್ರಿ ಅಷ್ಟಕ್ಕೆ ಏನಾದ್ರೂ ತನಿಖೆ ತಾವು ಆರ್ಡರ್ ಮಾಡಿ ನಾವು ತಲೆ ಬಗ್ಗಿಸ್ತೀವಿ, ನೀವು ಕೊಡೋ ಶಿಕ್ಷಣ ನಾವು ಅನುಭವಿಸ್ತೀವಿ. ದಯಮಾಡಿ ಅಲ್ಲಿ ಕನ್ಫೈನ್ ಆಗ್ಬೇಕು ಸರ್. ಅವರು ಉದ್ದಕ್ಕೆ ಹೋದ್ರು, ಅವ್ರು ಮುಂದಕ್ಕೆ ಹೋದ್ರು. ನಾನು ಸರ್ಕಾರ ಮಾಡಿದ ದಿವಸದಿಂದ ಇಲ್ಲಿವರೆಗೆ ಅಂತ ಟರ್ಮ್ಸ್ ಆಫ್ ರೆಫರೆನ್ಸ್ ತಗೊಂಡ್ರೆ ವಿ ಆರ್ ನಾಟ್ ಅಡೇಟ್ ಟು ದಟ್ ಡಿಸಿಷನ್. ಇವರೆಲ್ಲ ಅದನ್ನೆಲ್ಲ ನಮಗೆ ತೀರ್ಮಾನ ಹೇಳಕ್ಕೆ ತಾವು ನಿಷ್ಪಕ್ಷಪಾತವಾಗಿ ವಹಿಸಬೇಕು ಸರ್. ನೀವು ಯಾರನ್ನಾರ ನೆನೆಸಿ, ಕ್ವಶನ್ ಪ್ಲೀಸ್ ಡೋಂಟ್ ಬ್ರಿಂಗ್ ಇನ್ ಗವರ್ಮೆಂಟ್ ತರಬಾರ್ದು ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಮಾಧವಸ್ವಾಮಿ ಅವರ ಸಲಹೆಯನ್ನು ಕೊಟ್ಟಿದ್ದಾರೆ, ಅದಕ್ಕೂ ನಾವು ತಯಾರಾಗಿದ್ದೇವೆ. ತಾವೇ ತೀರ್ಮಾನ ಮಾಡಿ, ತಾವೇ ತೀರ್ಮಾನ ಮಾಡಿ ಅದಕ್ಕೆ ತಯಾರಾಗಿದ್ದೆ ನಾನು. ಇದರಲ್ಲಿ ಅಧ್ಯಕ್ಷರೇ, ಈ ಒಂದು ಪ್ರಕರಣದಲ್ಲಿ ಕೇವಲ ತಮ್ಮೊಬ್ಬರ ಬಗ್ಗೆ ಚರ್ಚೆ ಆಗಿರತಕ್ಕಂಥದ್ದಲ್ಲ, ಹಲವಾರು ಗೌರವಾನ್ವಿತ ಸದಸ್ಯರುಗಳ ಹೆಸರು ಬಂದಿದೆ, ಅವರಿಗೆಲ್ಲ ರಕ್ಷಣೆ ಕೊಡಬೇಕಾದಂಥವ್ರು ತಾವೇ. ನಾನು ಇವರು ಬಹಳ ಸಂಪೂರ್ಣವಾದಂಥ ಈ ಒಂದು ವಿಷಯದಲ್ಲಿ ತಮಗೆ ಬಿಡ್ತೀನಿ ವಿವೇಚನೆಗೆ. ತಮ್ಮಿಂದಲೇ ಒಂದು ಸಮಿತಿ ರಚನೆ ಆಗಬೇಕು ಅಂತಕ್ಕಂಥವರೆಲ್ಲ ಬೈಕೆ ಇದ್ರೆ ತಾವೇ ಇದರ ನೇತೃತ್ವ ವಹಿಸಿ ನೀವೇ ತೀರ್ಮಾನ ಮಾಡಿದ್ದೆ.